ಇಂದು ನಾಡಿನ ಪ್ರೀತಿಯ ಜನಮನದ ಚಿರನಟ ಕನ್ನಡದ ಪುನೀತ್ ರಾಜ್ಕುಮಾರ್ ಅವರ 4ನೆಯ ಪುಣ್ಯ ಸ್ಮರಣೆಯ ದಿನ. ಕಾಲ ಎಷ್ಟೇ ಸಾಗಿದ್ರೂ ಅವರ ನೆನಪುಗಳು ಇಂದಿಗೂ ಕನ್ನಡಿಗರ ಹೃದಯದಿಂದ ಮುಸುಕಾಗಿಲ್ಲ. ಅಪ್ಪು ಕೇವಲ ನಟರಲ್ಲ, ಅವರು ಒಂದು ಭಾವನೆ, ಒಂದು ನಂಬಿಕೆ, ಒಂದು ಪ್ರೇರಣೆ. ಅವರ ಸರಳತೆ, ಅವರ ನಗು, ಅವರ ಮನದ ಒಳ್ಳೆಯತನ ಇವು ಎಂದಿಗೂ ಸಾವಿರಾರು ಹೃದಯದಲ್ಲಿ ಜೀವಂತವಾಗಿವೆ. ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು 1975ರ ಮಾರ್ಚ್ 17ರಂದು ತಾಯಿ ಪಾರ್ವತಮ್ಮ ಹಾಗೂ ನಾಡ ದೇವರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ. ಬಾಲ್ಯದಿಂದಲೇ ಕಲೆ ಅವರ ರಕ್ತದಲ್ಲಿ ಬಂದಿತ್ತು. ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿದ ಅವರು ಭಕ್ತ ಪ್ರಹ್ಲಾದ, 2 ಕನಸುಗಳು, ಭಕ್ತ ಕುಂಚಯ್ಯ ಸಿನಿಮಾದಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಿ ಅಚ್ಚುಮೆಚ್ಚನ್ನ ಗುರುತಿಸಿಕೊಂಡರು. ಸಣ್ಣ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಗೆದ್ದ ಅವರು ಮುಂದೆ ಬೆಳೆದಿದ್ದು ಅವರ ತಂದೆಯ ಸಂಸ್ಕಾರದ ನೆರಳಿನಲ್ಲಿ. ಅಪ್ಪು ಅವರ ಬದುಕು ಅಂದರೆ ನಗುವಿನಲ್ಲೇ ಸಂವೇದನೆ, ಯಶಸ್ಸಿನಲ್ಲೇ ವಿನಮ್ರತೆ. ಬಾಲ್ಯದಿಂದಲೇ ಶಿಸ್ತು, ಮಾನವೀಯತೆ ಮತ್ತು ಸರಳತೆ ಇವರ ಜೀವನದ ಹಾದಿ. ಅಪ್ಪನ ಹೆಸರಿನ ಗೌರವ ಕಾಪಾಡೋದು ನನ್ನ ಕರ್ತವ್ಯ ಎಂದು ಹೇಳಿದ ಅಪ್ಪು ಆ ಮಾತಿನ ಅರ್ಥವನ್ನೇ ತನ್ನ ಬದುಕಿನಲ್ಲಿ ಬದುಕಿದ್ದರು. ಅವರು ನಟಿಸಿದ ಪ್ರತಿಯೊಂದು ಚಿತ್ರದಲ್ಲೂ ಮನುಷ್ಯನ ನಿಜವಾದ ಮುಖ ಕಾಣುತ್ತಿತ್ತು. ಅಭಿ, ಅರಸು, ಜಾಕಿ, ಮಿಲನ, ರಾಜಕುಮಾರ, ಯುವರತ್ನ ಎಲ್ಲ ಪಾತ್ರಗಳಲ್ಲೂ ಅಪ್ಪು ಅವರು ನಿಜವಾದ ಜೀವ ತುಂಬಿದ್ರು. ಅವರು ನಟಿಸಿದಷ್ಟೇ ಜನರ ಹತ್ತಿರ ಇರೋ ಕಲಾವಿದ, ಪ್ರೇಕ್ಷಕರ ಹೃದಯದಲ್ಲಿ ಸದಾ ನಗು ಮೂಡಿಸಿದ ಮಾನವ. ಕ್ಯಾಮೆರಾ ಮುಂದೆ ನಟರಾದರೂ ಕ್ಯಾಮೆರಾ ಹಿಂದೆ ಜೀವನದ ಪಾಠ ಹೇಳಿದವರು. ಅವರು ಯಾವತ್ತೂ ಜನರಿಂದ ದೂರ ಇರಲಿಲ್ಲ. ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಾ ಜನರ ಹತ್ತಿರವೇ ಬದುಕಿದ್ರು. ಪ್ರತಿ ಕಾರ್ಯಕ್ರಮದಲ್ಲೂ, ಪ್ರತಿ ಭೇಟಿಯಲ್ಲೂ ಅವರ ಮಾತು ನೀವಿದ್ರೆ ನಾವು ಇದ್ದ ಹಾಗೆ ಎನ್ನುವ ನಿಟ್ಟಿನಲ್ಲಿ ಅಭಿಮಾನಿಗಳನ್ನ ಪೂಜಿಸುತ್ತಿದ್ದರು. ಅದು ಕೇವಲ ಮಾತಲ್ಲ, ಅವರ ಜೀವನದ ನಂಬಿಕೆಯಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಆಗಲಿ, ಶಿಕ್ಷಣ ಯೋಜನೆಗಳೇ ಆಗಲಿ, ಬಡ ಮಕ್ಕಳ ಸಾಹಸವಾಗಲಿ, ಅಪ್ಪು ಯಾವತ್ತೂ ಮುಂದೆ ನಿಂತಿರುತ್ತಿದ್ರು. ಪುನೀತ್ ಅವರಿಗೆ ಪ್ರಶಸ್ತಿಗಳು ಅಷ್ಟೇ ಮುಖ್ಯವಲ್ಲ, ಜನರ ನಗು ಬಹು ಮುಖ್ಯವಾಗಿತ್ತು. ಅವರು ನೀಡಿದ ಪ್ರೇರಣೆ, ಮಾಡಿದ ದಾನಗಳು, ಕೊಟ್ಟ ಪ್ರೀತಿ ಇವು ಇಂದಿಗೂ ಸಾವಿರಾರು ಜನರ ಜೀವನದ ಭಾಗವಾಗಿವೆ. ಕೇವಲ ಸಿನಿಮಾ ನಟರಲ್ಲ, ಅವರು ಸಮಾಜ ಸೇವೆಯ ನಾಯಕರು. ತಂದೆ ರಾಜ್ಕುಮಾರ್ ಅವರ ಸಂಸ್ಕಾರ, ಅವರ ಶಾಂತಿ, ಅವರ ಮಾನವೀಯತೆ ಅಪ್ಪು ಅವರ ನಡೆ, ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕನ್ನಡದ ಪ್ರೇಕ್ಷಕರು ಅಪ್ಪು ಅವರನ್ನ ಕೇವಲ ಸ್ಟಾರ್ ಎಂದು ನೋಡಿರಲಿಲ್ಲ. ತಮ್ಮ ಮನೆ ಮಗನಂತೆ ಎಲ್ಲ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಅವರು ಉಳಿದಿದ್ದರು. ಅವರ ಮೃದು ನಗು, ಅವರ ಕಣ್ಣಿನ ಪ್ರೀತಿ, ಅವರ ಹೃದಯದ ದಯೆ ಇವು ಅವರ ನಿಜವಾದ ಕೀರ್ತಿ. ಅಪ್ಪು ಅವರು ಎಂದೂ ರಾಜಕೀಯ ಹಾದಿ ಹಿಡಿದಿರಲಿಲ್ಲ, ಆದರೆ ಜನರ ಮನದಲ್ಲಿ ರಾಜನಾಗಿದ್ದರು. 2021ರ ಅಕ್ಟೋಬರ್ 29ರಂದು ಅಪ್ಪು ಅವರ ಹೃದಯ ನಿಂತರೂ ಕೂಡ ಅವರ ನೆನಪುಗಳ ಸ್ಪಂದನೆ ಇಂದಿಗೂ ಕನ್ನಡದ ಪ್ರತಿ ಮನೆಗಳಲ್ಲೂ ತುಂಬಿವೆ. ಅಪ್ಪು ಅಗಲಿ 4 ವರ್ಷವಾದರೂ ಅವರ ಧ್ವನಿ, ಅವರ ನಗು, ಅವರ ಪ್ರೀತಿ ಎಲ್ಲವೂ ಕೂಡ ಇಂದಿಗೂ ಕನ್ನಡಿಗರ ಪ್ರತಿ ಮನದಲ್ಲೂ ಜೀವಂತವಾಗಿವೆ. ಇಷ್ಟ ಏನಂದರೆ ಅವಾಗ ಏನಾಗ್ತಿದ್ವಿ, ಕಂಪ್ಲೀಟಾಗಿ ನಾವು
ಏನು ನಮ್ಮ ಕಂಪ್ಯೂಟರ್ ನಾವು ಅವ್ರನ್ನ ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕೆ ಪ್ರಯತ್ನ ಪಡಬೇಕು. ಇಲ್ಲ ಅದು ಹೇಳಿ ಅದು ಮಾತಾಡೋಕ್ಕೆ ಆಗಲ್ಲ. ಅಪ್ಪು ಅವರು ಕೇವಲ ಕಲಾವಿದರಲ್ಲ, ಮಾನವೀಯತೆಯ ಜೀವನದ ಪಾಠ. ಅವರ ಬದುಕು ನಮಗೆಲ್ಲ ಕಲಿಸುವ ಪಾಠ. ಯಶಸ್ಸು ದೊಡ್ಡದಲ್ಲ, ಮನಸ್ಸು ದೊಡ್ಡದಾಗಿರಬೇಕು. ಅವರು ಹೇಳಿದಂತೆ ಜನರನ್ನ ಸಂತೋಷ ಪಡಿಸುವುದಕ್ಕಿಂತ ದೊಡ್ಡ ಪುಣ್ಯವೇ ಬೇರೇನಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಅವರ ಮಾತು, ನಡೆ, ನಗು ಇವೆಲ್ಲವೂ ಇಂದಿಗೂ ನಮ್ಮ ಬದುಕಿನ ಹಾದಿಯ ದೀಪವಾಗಿವೆ. ಕಾಲ ಸಾಗಬಹುದು, ವರ್ಷಗಳು ಕಳೆಯಬಹುದು, ಆದರೆ ಅಪ್ಪು ಅವರ ನೆನಪು ಯಾವತ್ತೂ ಹಸಿರಾಗಿರುತ್ತದೆ. ಅವರು ಬಿಟ್ಟ ಕಲೆ, ಸಂಸ್ಕಾರ, ನಂಬಿಕೆ ಇವು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿವೆ. ಇಂದು ಅವರ ಪುಣ್ಯ ಸ್ಮರಣೀಯ ದಿನದಲ್ಲಿ ನಾವೆಲ್ಲರೂ ಹೇಳಬೇಕಾದದ್ದು ಒಂದೇ: ಅಪ್ಪು ನಮ್ಮೆಲ್ಲರನ್ನ ಅಗಲಿಲ್ಲ, ನಮ್ಮೊಂದಿಗೆ ಜೀವಂತವಾಗಿ ಇಂದಿಗೂ ಇದ್ದಾರೆ. ನಗುವಿನಲ್ಲಿ ಪ್ರತಿ ಕನ್ನಡಿಗರ ಹೃದಯದಲ್ಲಿ ಅವರು ಎಂದೆಂದಿಗೂ ಅಚ್ಚಳಿಯದೆ ಉಳಿದಿದ್ದಾರೆ. ಕನ್ನಡದ ಮನೆಮಗ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯ ನಮನ ಮತ್ತು ಅನಂತ ಸ್ಮರಣೆ.